ನೇಹಾ ಹತ್ಯೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಜಿಲ್ಲಾ ಕೇಂದ್ರಗಳಲ್ಲಿ ಅಂದ್ರೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಮಾಡೋಕೆ ದೊಡ್ಡ ಮಟ್ಟದ ಒಂದು ಪ್ಲಾನ್ ಮಾಡಿದೆ. ಹುಬ್ಬಳ್ಳಿಯಲ್ಲಿ ಆದಂತಹ ಹತ್ಯೆ ಖಂಡಿಸಿ ಬೆಂಗಳೂರು ಹೊರತುಪಡಿಸಿ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಮಾಡೋದಕ್ಕೆ ಇವತ್ತು ಮುಂದಾಗಿರೋದು. ಬೆಂಗಳೂರಿನ ಧರಣಿ ಏನಿದೆ ಅದನ್ನ ಸದ್ಯಕ್ಕೆ ಮುಂದೂಡಲಾಗಿದೆ, ಪೋಸ್ಟ್ಪೋನ್ ಮಾಡಲಾಗಿದೆ. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಬೇಕು. ಅದು ಮಹಿಳಾ ವಿಭಾಗ ಇರಬಹುದು, ಹಾಗೇನೆ ಬಿಜೆಪಿಯ ಯುವ ಘಟಕ ಎಲ್ಲರೂ ಕೂಡ ಸೇರಿ ಜಿಲ್ಲಾ ಕೇಂದ್ರಗಳಲ್ಲಿ ಇದನ್ನ ಮುನ್ನೆಲೆಗೆ ತರುವಂತಹ ವಿಚಾರ. ಅಂದ್ರೆ ಈ ಘಟನೆ ಏನಿದೆ ಇದರಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಷ್ಟು ಸರಿಯಾಗಿಲ್ಲ ಅನ್ನೋದು, ಜೊತೆಗೆ ಮಹಿಳೆಯರ ಭದ್ರತೆ, ಒಂದು ಪ್ರತಿಷ್ಠಿತ ಕಾಲೇಜಿನ ಕ್ಯಾಂಪಸ್ನಲ್ಲೇ ಒಂದು ಹಾಡ ಹಗಲಲ್ಲೇ ಒಂದು ಕೊಲೆ ಆಗುತ್ತೆ ಅಂತಂದ್ರೆ ಏನರ್ಥ ಅನ್ನೋದು ಬಿಜೆಪಿಯ ಪ್ರಶ್ನೆ. ಸಹಜವಾಗಿ ಈಗ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಈಗ ಬಿಜೆಪಿ ಮುಂದಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಏನು ನಿಗದಿ ಆಗಿದ್ದಂಥ ಪ್ರತಿಭಟನೆ ಅದನ್ನು ಈಗ ಮುಂದೂಡಲಾಗಿದೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಈಗ ಹಣ ಹೆಚ್ಚಾಗಿ ಸಾಗಿಸೋ ಹಾಗಿಲ್ಲ. ಈಗ ಬೆಂಗಳೂರಿನಲ್ಲಿ 2 ಕೋಟಿ ಪತ್ತೆಯಾಗಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಬೆಂಗಳೂರಿನಲ್ಲಿ 2 ಕೋಟಿ ರೂಪಾಯಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಐಟಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿರುವಂತಹ ಪೊಲೀಸರು ಈ ರೀತಿ ಹಣ ಪತ್ತೆ ಆಗಿದೆ ಅಂತ, ಹಣದ ಮೂಲದ ಬಗ್ಗೆ ಪೊಲೀಸರಿಂದ ಪರಿಶೀಲನೆ ಆಗಿದೆ, ಯಾರಿಗೆ ಸೇರಿದಂತ ಹಣ ಏನು ಅಂತ. ಆದರೆ ಹಣ ನಮ್ಮದು ಅಂತ ದಾಖಲೆ ನೀಡಿರುವಂತಹ ಬಿಜೆಪಿ ಬ್ಯಾಂಕ್ನಿಂದ ಹಣ ವಿಡ್ರಾ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ, ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್. ಕಾಟನ್ಪೇಟೆ ಪೊಲೀಸರು ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಮಲ್ಲೇಶ್ವರಂ ವ್ಯಾಪ್ತಿಯಲ್ಲಿರುವಂತಹ ಈ ಕೆನರಾ ಬ್ಯಾಂಕ್ ಶಾಖೆ ಏನಿದೆ, ಕೋದಂಡರಾಂಪುರ ಶಾಖೆಯಿಂದ ಹಣ ವಿಡ್ರಾ ಮಾಡಲಾಗಿದೆ. ಮಾರ್ಚ್ 27ರಂದು ಹಣ ವಿಡ್ರಾ ಬಗ್ಗೆ ಮಾಹಿತಿ ನೀಡಲಾಗಿದೆ. ನಿನ್ನೆ ಮಧ್ಯಾಹ್ನ ಬಿಜೆಪಿಗೆ ಸೇರಿದಂತಹ 2 ಕೋಟಿ ರೂಪಾಯಿ ಕ್ಯಾಶು ಎಲೆಕ್ಷನ್ ಕಮಿಷನ್ ಅಫಿಷಿಯಲ್ಸು ಅಂದರೆ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಕಾಟನ್ಪೇಟೆ ಲಿಮಿಟ್ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ 2 ಕೋಟಿ ರೂಪಾಯಿ ಬಿಜೆಪಿಯವರು ಸಾಗಾಣಿಕೆ ಮಾಡ್ತಾ ಇದ್ದಂತಹ ಹಣ ಸಿಕ್ಕಿಬಿದ್ದಿದೆ. ಬಹಳ ಅವರ ಉತ್ಸುಕತೆಯನ್ನ ನಾವು ಏನು ಅಭಿನಂದನೆ ಹೇಳಬೇಕು ಗೊತ್ತಿಲ್ಲ. ದೇಶದಲ್ಲಿ ಇಷ್ಟೊಂದು ಶರವೇಗದಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಇದ್ದಾರೆ ಅಂತ ನೋಡಿದಾಗ ಸಂತೋಷ ಪಡಬೇಕು, ಭ್ರಮನಿರಸನ ಆಗ್ಬೇಕು ಗೊತ್ತಾಗ್ತಾ ಇಲ್ಲ. 6-7 ಗಂಟೆಗೆ ಬಿಜೆಪಿಯಿಂದ ಸ್ಪಷ್ಟೀಕರಣ ತೆಗೆದುಕೊಳ್ತಾರೆ. ರಾತ್ರಿ 10 ಗಂಟೆ ಆಗೋಷ್ಟೊತ್ತಿಗೆ ಇವರು ವಾಪಸ್ ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ. ಏನಂತ ಅಂದ್ರೆ ನಾನು ವೆರಿಫೈ ಮಾಡಿದ್ದೇನೆ, ಈ 5 ಕೋಟಿಯಲ್ಲೇ ಈ 2 ಕೋಟಿ ಕಳಿಸ್ತಾ ಇದ್ದಾರೆ, ಎಲ್ಲ ಅವ್ರದ್ದು ದುಡ್ಡು ಎಲ್ಲಾನು ಕೂಡ ಅಕೌಂಟೆಡ್ ಫಾರ್ ಇದೆ. ಬೆಂಗಳೂರಿನಲ್ಲಿ ಧರ್ಮರಾಯ ಸ್ವಾಮಿ ಕರಗ ಕಳೆಗಟ್ಟಿದೆ. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬಂದು ಅಲ್ಲಿ ಕರ್ಪೂರ ಹಚ್ಚಿ ತಮ್ಮ ಭಕ್ತಿಯನ್ನು ಸಮರ್ಪಿಸ್ತಾ ಇದ್ದಾರೆ. ಬೆಂಗಳೂರಿನ ಇತಿಹಾಸವನ್ನು ಸಾರುವಂತಹ ರಸ್ತೆಯುದ್ದಕ್ಕೂ ಕೂಡ ಸಂಭ್ರಮ ಕಂಡು ಬಂತು, ಬೆಳಕಿನ ಚಿತ್ತಾರ. ಹಾಗೇನೆ ಸಂಪಂಗಿಕೆರೆಯ ಕರಗದ ಕುಂಟೆ ಶಕ್ತಿಪೀಠದಲ್ಲಿ ಕರಗ ತ್ರಿಶೂಲಗಳನ್ನು ಇಟ್ಟು ಹಸಿ ಕರಗಕ್ಕೆ ಪೂಜೆ ಸಲ್ಲಿಸಲಾಯಿತು. ಇದೇ ವೇಳೆ ಕರ್ಪೂರ ಸುರಿದು ದ್ರೌಪದಮ್ಮನಿಗೆ ಪೂಜೆ ಮಾಡಲಾಯಿತು. ಲಕ್ಷಾಂತರ ಭಕ್ತರು ಹಸಿ ಕರಗವನ್ನು ವೀಕ್ಷಿಸಿದರು. 13ನೇ ಬಾರಿಗೆ ಪೂಜಾರಿ ಜ್ಞಾನೇಂದ್ರ ಅವರು ಕರಗ ಹೊತ್ತಿದ್ದಾರೆ. ಇನ್ನು ಮಧ್ಯರಾತ್ರಿ 12:30ಕ್ಕೆ ಕರಗ ಶಕ್ತ್ಯೋತ್ಸವ ನಡೆಯಲಿದೆ.